ನಮಸ್ತೆ, ನಾನು ಡಾಕ್ಟರ್ ದೀಪ್ತಿ ವೆಂಕಟೇಶ್, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಗರ್ಭಗುಡಿ IVF ಸೆಂಟರ್. ಇವತ್ತು ನಾವು ಪುವರ್ ಓವೇರಿಯನ್ ರಿಸರ್ವ್ ಬಗ್ಗೆ ಮಾತಾಡೋಣ. ಪುವರ್ ಓವೇರಿಯನ್ ರಿಸರ್ವ್ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಓವೇರಿಯನ್ ರಿಸರ್ವ್ ಅಂದರೆ ಏನು? ಇವಾಗ ಹುಟ್ಟೋ ಮಹಿಳೆಯರಿಗೆಲ್ಲ ಒಂದು ಫಿಕ್ಸ್ಡ್ ನಂಬರ್ ಆಫ್ ಫಾಲಿಕಲ್ಸ್ ಬೈ ಬರ್ತ್ ಇರುತ್ತೆ. ಅದನ್ನು ನಾವು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟೇಟಿವ್ಲಿ ಮೆಷರ್ ಮಾಡಿ ಓವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಇವಾಗ ಕೆಲವು ಮಹಿಳೆಯರಿಗೆ ಆ ಅಂಡಾಶಯ ಸಂಖ್ಯೆ ಏನಿರುತ್ತೆ, ಮೊಟ್ಟೆ ಸಂಖ್ಯೆ ಏನಿರುತ್ತೆ ಅಂಡಾಶಯದಲ್ಲಿ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಡಿಮೆ ಆಗ್ತಾ ಹೋದಾಗ ಒಂದು ಸರ್ಟನ್ ಲೆವೆಲ್ ಕ್ರಾಸ್ ಆದಾಗ ಅದನ್ನು ನಾವು ಪುವರ್ ಓವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಇದ್ರದ್ದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಾಗಿರುತ್ತೆ? ಕೆಲವ್ರಿಗೆ ಇರ್ರೆಗ್ಯುಲರ್ ಸೈಕಲ್ಸ್ ಮೂಲಕ ಗೊತ್ತಾಗ್ಬೋದು. ಕೆಲವ್ರಿಗೆ ಮೊದಲು ಋತುಚಕ್ರ 28ರಿಂದ 30 ದಿನ ಇದ್ದವ್ರಿಗೆ ಸಡನ್ನಾಗಿ 20 ದಿನಕ್ಕೆ ಒಂದ್ಸತಿ ಮುಟ್ಟಾಗಕ್ಕೆ ಶುರು ಆಗ್ಬೋದು. ಅಥವಾ ಫ್ಲೋ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಇರ್ಬೋದು. ಆ್ಯಂಡ್ ಯೂಶಲಿ ಇಂಥ ಪುವರ್ ರಿಸರ್ವ್ ಇರೋರಿಗೆ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರ್ಬೋದು. ಇದೆಲ್ಲ ಬಂದು ಸಿಂಪ್ಟಮ್ಸು. ಅವ್ರು ನಮ್ಮ ಹತ್ರ ಬಂದಾಗ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಯೂಶಲಿ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದರೆ ಮಕ್ಕಳನ್ನ ಬೇರ್ ಮಾಡೋ ಏಜ್ ಗ್ರೂಪಲ್ಲಿ ಮಹಿಳೆಯರಿಗೆ ಎರಡೂ ಕಡೆ, ಒಂದು ಕಡೆ 8ರಿಂದ 10, ಇನ್ನೊಂದು ಕಡೆ 8ರಿಂದ 10 ಇಂಥ ಸಂಖ್ಯೆಯಲ್ಲಿ ಮೊಟ್ಟೆಗಳು ಕಾಣಿಸ್ಕೊಳ್ತವೆ. ಆದರೆ ಈ ಪುವರ್ ಓವೇರಿಯನ್ ರಿಸರ್ವ್ ಇರೋರಿಗೆ ಎರಡೂ ಕಡೆ ಸೇರಿಸಿ 5ಗಿಂತ ಕಡಿಮೆ ಮೊಟ್ಟೆಗಳು ಕಾಣಿಸ್ಕೋಬಹುದು. ಆ್ಯಂಡ್ ನಾವು ಇದನ್ನು ಟೆಸ್ಟ್ ಮೂಲಕ ಕನ್ಫರ್ಮ್ ಮಾಡಿಕೊಂಡಾಗ AMH ಅಂತ ಏನು ಹಾರ್ಮೋನಲ್ ಟೆಸ್ಟ್ ಬರುತ್ತೆ, ಆವಾಗ ಆ ವ್ಯಾಲ್ಯೂ ಬಂದು 1.2 ಅಥವಾ ಅದಕ್ಕಿಂತ ಕಡಿಮೆ ಬರಬಹುದು. ಸೊ ಆವಾಗ ನಾವು ಇದನ್ನು ಪುವರ್ ಓವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಇದಕ್ಕೆ ನಾರ್ಮಲ್ ವ್ಯಾಲ್ಯೂಸ್ ಬಂದ್ಬಿಟ್ಟು 2.5 to 4. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಏನು ಈ ಪುವರ್ ಓವೇರಿಯನ್ ರಿಸರ್ವ್ಗೆ? ಡೆಫಿನೆಟ್ಲಿ ಏಜ್ ಒಂದು ರಿಸ್ಕ್ ಫ್ಯಾಕ್ಟರ್. ಬಿಕಾಸ್ ಮಹಿಳೆಯರಿಗೆ ಆಗಲಿ ಗಂಡಸರಿಗೆ ಆಗಲಿ ಏಜ್ ಆಗ್ತಾ ಇದ್ದಂಗೆ ಮೊಟ್ಟೆ ಸಂಖ್ಯೆ ಕಡಿಮೆ ಆಗ್ತಾನೆ ಹೋಗುತ್ತೆ. ಆ್ಯಂಡ್ ಗಂಡಸರಿಗೂ ವೀರ್ಯಾಣು ಕ್ವಾಲಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಡಿಕ್ಲೈನ್ ಇದ್ದೇ ಇರುತ್ತೆ. ಸೊ ಏಜ್ ಒಂದು. ಇನ್ನೊಂದು, ನಮ್ಮ ಸೌತ್ ಈಸ್ಟ್ ಏಷ್ಯನ್ ವುಮೆನ್ ಅಂದರೆ ನಮ್ಮ ಇಂಡಿಯನ್ ವುಮೆನ್ನು ಸೇರಿ ನಮಗೆ ಒಂದು 32 ಇಯರ್ಸ್ ಆದಮೇಲೆ ಏನು ಗಮನಿಸಿದ್ದೀವಿ ಅಂದರೆ ನಮ್ಮದು ಮೊಟ್ಟೆ ಸಂಖ್ಯೆ ಆಗಲಿ ಕ್ವಾಲಿಟಿ ಆಗಲಿ ಬೇಗ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವೆಸ್ಟರ್ನ್ ಕೌಂಟರ್ ಪಾರ್ಟ್ಸಲ್ಲಿ 38-40ಗೆ ಏನು ರಿಸರ್ವ್ ಇರುತ್ತೆ, ಏನು ಸಂಖ್ಯೆ ಇರುತ್ತೆ, ಅದು ನಮಗೆ 32 ಇಯರ್ಸಲ್ಲೇ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಸೊ ಏಜ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ಪ್ರಿಡಿಕ್ಟರ್ ಆಫ್ ಫರ್ಟಿಲಿಟಿ. ಸೊ ಇಂಥ ಕೇಸಸ್ಸಲ್ಲಿ ಪ್ರೆಗ್ನೆನ್ಸಿ ಆಗಕ್ಕೆ ಆಗಲ್ವಾ ಅಥವಾ ಏನು ಆಪ್ಷನ್ಸ್ ಇರುತ್ತೆ? ಸೊ ನಾವು ಡೆಫಿನೆಟ್ಲಿ ಹೊಸ ಮೊಟ್ಟೆಗಳನ್ನ ಉತ್ಪನ್ನ ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ಆಲ್ರೆಡಿ ಹೇಳಿದಂಗೆ ನಾವು ಹುಟ್ಟಿದಾಗೆ ನಮಗೆ ಫಿಕ್ಸ್ಡ್ ರಿಸರ್ವ್ ಇರುತ್ತೆ. ಏನು ಮೊಟ್ಟೆ ಇದೆ ಅದನ್ನು ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ ಮೆಡಿಸಿನ್ಸ್ ಕೊಟ್ಟು ಆ ಮೊಟ್ಟೆ ಸಂಖ್ಯೆ ಇರೋದು ಮತ್ತು ನಿಮ್ಮ ಟ್ಯೂಬ್ ಫ್ಯಾಕ್ಟರ್ ನೋಡಿಕೊಂಡು ಮತ್ತು ಗಂಡಸರದ್ದು ವೀರ್ಯ ಸಂಖ್ಯೆ ಅವ್ರದ್ದು ಫ್ಯಾಕ್ಟರ್ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ಬೋದು. ಕರೆಕ್ಟ್ ಟೈಮಲ್ಲಿ ಬಂದು ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋರಿಗೆ ಒಳ್ಳೆ ರಿಸಲ್ಟ್ ಇರುತ್ತೆ. ಇದನ್ನು ಇಗ್ನೋರ್ ಮಾಡಿಬಿಟ್ಟು ತುಂಬ ವರ್ಷ ಆದಮೇಲೆ ನಂಗೆ ಆವಾಗೇ ಗೊತ್ತಿತ್ತು ಕಡಿಮೆ ಸಂಖ್ಯೆ ಇತ್ತು ಅಂತ ತುಂಬ ವರ್ಷ ಆದಮೇಲೆ ಬಂದರೆ ನಮ್ಮ ಕೈಯಲ್ಲೂ ಮಾಡಲಿಕ್ಕೆ ಜಾಸ್ತಿ ಏನೂ ಸಾಧ್ಯ ಆಗೋದಿಲ್ಲ. ಸೊ ಇಂಥ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಳ್ತಾ ಇದ್ದರೆ ಅಥವಾ ಇಫ್ ಯು ಆರ್ ವರಿಡ್ ನಿಮ್ಮ ರಿಸರ್ವ್ ಕಡಿಮೆ ಇರಬಹುದು ಅಂತ, ಕೈಂಡ್ಲಿ ಕನ್ಸಲ್ಟ್ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಆ್ಯಂಡ್ ಇನ್ನೂ ಇಂಥ ಮಾಹಿತಿಗಾಗಿ ನಮ್ಮ ವೀಡಿಯೋಸ್ನ ಫಾಲೋ ಮಾಡಿ.